सच जान के आपको बुरा लगे या अच्छा लगे, लेकिन सच्चाई यही है कि वो उसका जो डेथ है वो भी एक बहुत बड़ी मिस्ट्री है। वो लोग बोलते हैं कि पैरानॉर्मल उनके फैमिली का भी एक स्टेटमेंट आया था कि गौरव तिवारी हमेशा बताते थे कि उसके पीछे कोई प्रेत आत्मा है, वो नहीं बचेंगे। ಗೌರವ್ ತಿವಾರಿ. ಸೊ ಯಾರಿಗೆಲ್ಲ ಈ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಮತ್ತು ಡಾರ್ಕ್ ಆಂಟಿಟೀಸ್ ಅಥವಾ ಹಾರರ್ ಸ್ಟೋರೀಸ್ ಬಗ್ಗೆ ಯಾರಿಗೆ ಇಂಟ್ರೆಸ್ಟ್ ಇರುತ್ತೋ ಅವ್ರಿಗೆ ಗೌರವ್ ತಿವಾರಿ ಬಗ್ಗೆ ಖಂಡಿತ ಗೊತ್ತಿರ್ತೈತಿ. ಹಿ ವಾಸ್ ದ ಫಸ್ಟ್ ಸರ್ಟಿಫೈಡ್ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಇನ್ ಇಂಡಿಯಾ. ಇವರು ಸ್ಥಾಪನೆ ಮಾಡಿದಂಥ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅನ್ನೋ ಒಂದು ಆರ್ಗನೈಸೇಷನ್ ಸುಮಾರು ಒಂದು 6,000ಕ್ಕಿಂತಲೂ ಹೆಚ್ಚು ಹಾಂಟೆಡ್ ಲೊಕೇಶನ್ಗಳಿಗೆ ಹೋಗಿ ಆ ಜಾಗಗಳಲ್ಲಿ ನಿಜವಾಗ್ಲೂ ದೆವ್ವಗಳು ಇದಾವೋ ಇಲ್ವೋ ಅಂತಂದು ತುಂಬ ಅಡ್ವಾನ್ಸ್ ಸೈಂಟಿಫಿಕ್ ಇಕ್ವಿಪ್ಮೆಂಟ್ಸ್ನ ಬಳಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡೋರ. ಆಗಿನ ಟೈಮಲ್ಲಿ ಈ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅಲ್ಲಿ ಈ ಬಳಸಿದಂಥ ಇಕ್ವಿಪ್ಮೆಂಟ್ಸ್ಗಳನ್ನ ಎಷ್ಟು ಅಡ್ವಾನ್ಸ್ ಆಗಿತ್ತಪ್ಪ ಅಂದ್ರೆ K2 ಮೀಟರ್ಸ್ ಅಂದ್ರೆ ಏನು ಅಂತಂದು ಇಂಡಿಯನ್ಸ್ಗೆ ಪರಿಚಯ ಮಾಡಿಸ್ಕೊಟ್ಟಿದ್ದ ಗೌರವ್ ತಿವಾರಿ. ಸೊ ಯಾವ್ದಾವ್ದು ಹಾಂಟೆಡ್ ಲೊಕೇಶನ್ಸ್ಗಳಿಗೆ ಹೋಗಿ ಅಲ್ಲಿರುವಂಥ ಮಿಸ್ಟ್ರೀಸ್ಗಳಿಗೆ ಸಾಲ್ವ್ ಮಾಡಿದಂಥವ್ರ ಈ ಗೌರವ್ ತಿವಾರಿ. ಒಂದು ದಿನ ಸಡನ್ಲಿ ತನ್ನ ಮನೆಯ ಬಾತ್ರೂಮಲ್ಲಿ ಸತ್ ಬಿದ್ದಿರ್ತಾರೆ. ಇವತ್ತಿನ ದಿನದವರೆಗೂ ಗೌರವ್ ತಿವಾರಿ ಅವ್ರ ಡೆತ್ ಒಂದು ಮಿಸ್ಟ್ರಿ ಆಗಿನ ಉಳ್ಕೊಂಡೈತಿ. 2007ರಲ್ಲಿ USA ಫ್ಲೋರಿಡಾಗೆ ಒಬ್ಬ ಪೈಲಟ್ ಆಗ್ಬೇಕಂತ ಹೋದಂಥ ವ್ಯಕ್ತಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಹೇಗಾದ್ರು ಅನ್ನೋದನ್ನ ಹೇಳ್ತೀನಿ. ಸೊ ಬೇರೆಯವ್ರ ಥರ ಗೌರವ್ ಅವ್ರಿಗೂ ಈ ಆತ್ಮ ಅನ್ನೋದು, ದೆವ್ವ ಭೂತಗಳನ್ನೋದು, ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಷನ್ ಅನ್ನೋದು ಇದೆಲ್ಲ ಫೇಕ್, ಇದರಲ್ಲೆಲ್ಲ ನಂಬಿಕೆನೇ ಇರಂಗಿಲ್ಲ ಅವರಿಗೆ. ಅಂಟಿಲ್ ದ್ಯಾಟ್ ಒಂದು ಇನ್ಸಿಡೆಂಟ್, ಗೌರವ್ ತಿವಾರಿಯ ಜೀವನದಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಆ್ಯಂಡ್ ಆ ಇನ್ಸಿಡೆಂಟ್ ಅವ್ರ ಕಂಪ್ಲೀಟ್ ಪ್ರಾಸ್ಪೆಕ್ಟಿವ್ನ ಚೇಂಜ್ ಮಾಡಿಬಿಡ್ತೈತಿ. ಸೊ 2007ರಲ್ಲಿ ಪೈಲಟ್ ಆಗ್ಬೇಕಂತಂದ ಇಂಡಿಯಾನ ಬಿಟ್ಟ USA ಫ್ಲೋರಿಡಾಗೆ ಹೋದಂಥ ಗೌರವ್ ತಿವಾರಿಗೆ ತನ್ನ ಕಾಲೇಜ್ ಹಾಸ್ಟೆಲ್ ಅಷ್ಟೇನು ಲೈಕ್ ಆಗಿರಂಗಿಲ್ಲ. ಹಾಗಾಗಿ ಅವರು ಔಟ್ಸೈಡ್ ಒಂದು ಮನೆ ಹುಡುಕ್ತಾ ಇರ್ತಾರೆ. ಆ್ಯಂಡ್ ಒಂದು ಮನೆ ಕಾಲೇಜಿನ ತುಂಬ ಸಮೀಪದಲ್ಲೇ ಬಾಡಿಗೆ ಸಿಗುತ್ತೆ ಕೂಡ. ಆ್ಯಂಡ್ ಬಾಡಿಗೆ ಅಮೌಂಟ್ ಕೂಡ ಏನು ಜಾಸ್ತಿ ಇರಲಿಲ್ಲ. ಅವ್ರೇನು ಕಾಲೇಜಲ್ಲಿ ಹಾಸ್ಟೆಲ್ಗಳಿಗೆ ಏನು ಫೀ ಪೇ ಮಾಡ್ತಾ ಇದ್ರು ಆಲ್ಮೋಸ್ಟ್ ಅದೇ ರೇಂಜ್ಗೆ ಆಚೆಗಡೆಗೆ ಒಂದು ಮನೆ ಬಾಡಿಗೆ ಸಿಗುತ್ತೆ. ಸೊ ಗೌರವ್ ಹಾಸ್ಟೆಲ್ನ ಬಿಟ್ಟ ಆ ಒಂದು ಮನೆಗೆ ಶಿಫ್ಟ್ ಆಗ್ತಾರೆ. ಆ ಮನೆಗೆ ಶಿಫ್ಟ್ ಆಗಿ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಬರ್ತಾ ಬರ್ತಾ ಥಿಂಗ್ಸ್ ಸ್ಟಾರ್ಟೆಡ್ ಟು ಬಿ ಗೆಟ್ ಸ್ಟ್ರಕ್. ಒಂದು ಸ್ವಲ್ಪ ದಿನ ಹೋಗಾದ್ಮೇಲೆ ಗೌರವ್ಗೆ ಫೀಲ್ ಆಗುತ್ತೆ, ಅದೇನಪ್ಪ ಅಂದ್ರೆ ಆ ಮನೆಯಲ್ಲಿ ಗೌರವ್ ಒಂದೇ ಅಲ್ಲ ಇನ್ನೂ ಒಬ್ರು ಯಾರೋ ಅದಾರ ಅಂತಂದು ಫೀಲ್ ಆಗ್ತೈತಿ. ರಾತ್ರಿ ಹೊತ್ತು ಗೌರವ್ ಅವ್ರ ಬೆಡ್ರೂಮ್ ಒಳಗೆ ಮಕ್ಕೊಂಡಾಗ ಯಾರೋ ಮನೆ ಒಳಗೆ ಓಡಾಡ್ತಂಥ ಸೌಂಡ್ ಆ್ಯಂಡ್ ಆ ಒಂದು ಫುಟ್ ಸ್ಟೆಪ್ಸ್ನ ಸೌಂಡ್ ಕೇಳಿಸ್ತಾ ಇರ್ತೈತಿ. ಲೈಟ್ ಆನ್ ಮಾಡಿ ನೋಡಿದ್ರೆ ಯಾರೂ ಇರಂಗಿಲ್ಲ. ವಾಶ್ರೂಮ್ ಒಳಗೆ ಸ್ನಾನ ಮಾಡ್ತಾ ಇರಬೇಕಾದ್ರೆ ಆ್ಯಂಡ್ ಕಿಚನ್ ಒಳಗೆ ಅಡುಗೆ ಮಾಡ್ತಾ ಇರಬೇಕಾದ್ರೆ ಯಾರೂ ಇರಂಗಿಲ್ಲ. ಆ್ಯಂಡ್ ತಿರುಗಿ ನೋಡಿದಾಗೂ ಯಾರು ಇರಂಗಿಲ್ಲ. ಏನಿದೆ ವಿಚಿತ್ರ ಅಂತಂದು ಗೌರವ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಮ್ಮ ಅಕ್ಕಪಕ್ಕ ಮನೆಯವ್ರಿಗೆ ಕೇಳ್ತಾರೆ. ಆಗ ಗೌರವ್ಗೆ ಆ ವಿಷಯ ಗೊತ್ತಾಗುತ್ತೆ. ಅದೇನಪ್ಪ ಅಂದ್ರೆ ಗೌರವ್ಗೆ ಒಂದು ಬಾಡಿಗೆ ಮನೆ ಶಿಫ್ಟ್ ಆಗೋಕ್ಕಿಂತ ಮುಂಚೆ ಅದೇ ಮನೆಯಲ್ಲಿ ಒಂದು ಕಾಲೇಜ್ ಹುಡುಗಿನ ತುಂಬ ಭೀಕರವಾಗಿ ಮರ್ಡರ್ ಆಗಿರುತ್ತೆ. ಈಗ ತನ್ನ ಮನೆಯಲ್ಲಿ ಒಂದು ದೆವ್ವ ಇದೆ ಅಂತಂದು ಗೊತ್ತಾದರೂ ಅದನ್ನು ಫೀಲ್ ಮಾಡಾದ್ರೂ ಯಾರಾದರೂ ಹೋಗಿ ಅದೇ ಮನೆಯಲ್ಲೇ ಇರ್ತಾರಪ್ಪ ಅಂದ್ರೆ ಅದು ಅವರ ಹುಚ್ಚುತನ. ಆಬ್ವಿಯಸ್ಲಿ ಅದು ಯಾರೇ ಇರಲಿ ಆ ಮನೇನ ಖಾಲಿ ಮಾಡಿಬಿಟ್ಟು ಬೇರೆ ಕಡೆಗೆ ಶಿಫ್ಟ್ ಮಾಡೋದನ್ನು ನೋಡ್ತಾರೆ. ಆದರೆ ಗೌರವ್ ಹಂಗೆ ಮಾಡಿಲ್ಲ. ಭಯ ಪಟ್ಕೊಂಡು ಆ ಮನೇನ ಖಾಲಿ ಮಾಡೋ ಬದಲಾಗಿ ಆ ಮನೆಯಲ್ಲಿರುವಂಥ ಆತ್ಮದ ಜೊತೆಗೆ ಕಮ್ಯುನಿಕೇಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿವರೆಗೂ ಗೌರವ್ ಅವ್ರಿಗೆ ಅದರ ಬಗ್ಗೆ ದೆವ್ವ ಭೂತ ಆತ್ಮಗಳ ಬಗ್ಗೆ ಎಲ್ಲ ನಂಬಿಕೆ ಇರಲಾರ್ದಂಥವ್ರು ದೆವ್ವಗಳ ಬಗ್ಗೆ ಇಂಟರ್ನೆಟ್ ಒಳಗೆ ಸರ್ಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆವ್ವಗಳು ನಿಜವಾಗ್ಲೂ ಇದ್ರೆ ಅವ್ರ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ಬೇಕಂತಂದು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಈ ಒಂದು ಸಬ್ಜೆಕ್ಟಲ್ಲಿ ಅದೇನು ಆಸಕ್ತಿ ಮೂಡುತ್ತೋ ಗೊತ್ತಿಲ್ಲ, ತಾವೇನದು ಪೈಲಟ್ ಕೋರ್ಸ್ ಮಾಡ್ತಾ ಇದ್ರು ಅದನ್ನು ಡ್ರಾಪ್ ಮಾಡಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ದ ಕೋರ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದೆನ್ ಆ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ ಏನೇನೆಲ್ಲ ಕೋರ್ಸಸ್ ಇರುತ್ತೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಆ್ಯಂಡ್ 2009ರಲ್ಲಿ ಗೌರವ್ ಇಂಡಿಯಾಗೆ ವಾಪಸ್ ಬರ್ತಾರೆ. ಇಂಡಿಯಾಗೆ ಬಂದಮೇಲೆ ಗೌರವ್ ತನ್ನ ಥರನೇ ಮೈಂಡ್ಸೆಟ್ ಇರುವಂಥ ಒಂದಿಷ್ಟು ಜನಗಳನ್ನ ಒಟ್ಟಿಗೆ ಸೇರಿಸಿ ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿ ಅಂತಂದು ಒಂದು ಆರ್ಗನೈಸೇಷನ್ನ ಸ್ಥಾಪನೆ ಮಾಡ್ತಾರೆ.